ಇವರು ನಮ್ಮಪ್ಪ ಕಿಡ್ನಿಯಲ್ಲಿ ಸ್ಟೋನ್ ಇತ್ತು. ನಾವು ಫುಲ್ ಭಯ ಬಿಟ್ಕೊಂಡ್ವಿ, ಏನಾಗುತ್ತೋ ಏನೋ ಅಂತ ಕೋಲಾರ್ಗೆ ಹೋಗಿದ್ವಿ. ಸರ್ ಎಷ್ಟು ದಿವಸದಿಂದ ಆಯ್ತು ಸರ್ ನಿಮಗೆ ಈ ಕಿಡ್ನಿ ಸ್ಟೋನು? 3 ವರ್ಷದಿಂದ ಆಯ್ತು. ಮುಂಚೆ ಬೆಲಿಕ್ಸ್ ಇದೆಯೋ ಅಷ್ಟೂ ಕಿಡ್ನಿ ಸ್ಟೋನು ಕವರ್ ಆಗಿದೆ. ನಾವು ಇಲ್ಲಿ ಚೆನ್ನಾಗಿ ಮಾಡ್ತೀರಿ ಅಂತ ಇಲ್ಲಿ ಬಂದಿದ್ದೀವಿ. ಅಲ್ಲಿ ಅದು ತೆಗ್ದಾಗಲೇ ಅವ್ರು ಚೆನ್ನಾಗಿರೋದು, ಮಾತಾಡ್ತಾ ಇರೋದು, ಸ್ವಲ್ಪ ಊಟ ತಿಂತಾ ಇರೋದು. ಇಲ್ಲಿ ಚಿಂತಾಮಣಿ ಕಡೆಯಿಂದ ಈ ಸನೈರ್ ಹಾಸ್ಪಿಟಲ್ ಕಿಂಗೇರಿಗೆ ಒಂದು ಪೇಷಂಟ್ ಬಂದಿದ್ದಾರೆ. ಆಕ್ಚುಲಿ ಇಲ್ಲಿ ಬಂದಾಗ ತುಂಬಾ ಪೇಯ್ನ್ ಅಂತ ಹೇಳ್ತಿದ್ರು. ಆಕ್ಚುಲಿ ನಾನು ಎಷ್ಟೊಂದು ವಿಡಿಯೋಗಳು ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಮಾತಾಡಿದ್ದೀನಿ ಕಿಡ್ನಿ ಸ್ಟೋನ್ ಬಗ್ಗೆ. ಇವತ್ತು ಪೇಷಂಟ್ ಎಕ್ಸ್ಪೀರಿಯನ್ಸ್ ನಮ್ಮ ಹಾಸ್ಪಿಟಲಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಪೇಷಂಟ್ ಹತ್ರ ಮಾತಾಡೋಣ ಸ್ವಲ್ಪ. ಇವರು ಪೇಷಂಟ್ ಇಲ್ಲಿಗೆ ಬಂದಾಗ ತುಂಬಾ ಬಲಗಡೆ ಪೇಯ್ನ್ ಆಗೋದು, ಉರಿ ಆಗೋದು ಇಲ್ಲಿ ನೋಡ್ಬೇಕಾದ್ರೆ, ಮತ್ತೆ ಪದೇ ಪದೇ ಇದು ನೋವು ಕಾಣಿಸ್ಕೊಳ್ಳೋದು, ಮತ್ತೆ ಫೀವರು, ಮತ್ತೆ ಊಟ ತಿನ್ನಕ್ಕಾಗದೇ ಇರೋದು, ನಿದ್ದೆ ಬರ್ದೆ ಅಂತದ್ದು, ಇದೆಲ್ಲಾನು ಕಿಡ್ನಿ ಸ್ಟೋನು ಇದ್ದಾಗ ಆಗುತ್ತೆ. ಬಟ್ ಇವ್ರ ಕೇಸ್ ಹಂಗಿರ್ಲಿಲ್ಲ. ಕಿಡ್ನಿ ತುಂಬಾ ಕಲ್ಲುಗಳಿತ್ತು. ಆಲ್ಮೋಸ್ಟ್ ಕಿಡ್ನಿ ಎಷ್ಟಿದೆಯೋ ಅಷ್ಟು ಕೂಡ ನೀವು ನೋಡ್ಬೋದು. ಇಲ್ಲಿ ಕಿಡ್ನಿ ಇದು ಆಲ್ಮೋಸ್ಟ್ ನೋಡಿ 1, 2, 3 ಕಿಡ್ನಿ ಟೋಟಲ್ ಎಷ್ಟು ಕೇಲಿಕ್ಸ್ ಇದೆಯೋ ಅಷ್ಟೂ ಕಿಡ್ನಿ ಸ್ಟೋನ್ ಕವರ್ ಆಗಿದೆ. ಇವಾಗ ಸರ್ಜರಿ ಮಾಡಿದ್ವಿ, ಕೀವಾಲ್ ಸರ್ಜರಿ ಅಂತ ಮಾಡ್ತೀವಿ ಇದಕ್ಕೆ, PCNL ಅಂತ. ಅದನ್ನ ಈ ಪೇಷಂಟ್ ಮಾಡಿದೀವಿ. ಯಾವ ತರ ಇದೆ ಅಂತ ಅವ್ರನ್ನ ಕೇಳೋಣ. ಸರ್ ಎಷ್ಟು ದಿವಸದಿಂದ ಆಯ್ತು ಸರ್ ನಿಮ್ಗೆ ಈ ಕಿಡ್ನಿ ಸ್ಟೋನ್? 3 ವರ್ಷದಿಂದ ಆಯ್ತು. ಮುಂಚೆ ಬೇರೆ ಕಡೆ ಎಲ್ಲ ತೋರಿಸಿದ್ರ? ಎಲ್ಲೂ ತೋರ್ಸೋದಾಗ್ಲಿ ಇದ್ ಮಾಡ. ಸಡನ್ ಆಗಿ ನಿಮ್ಗೆ ಏನಕ್ಕೆ ಈ ತರ ತೋರ್ಸ್ಬೇಕಂತ ಬಂತು? ಲೂಸ್ ಮೋಷನ್ಸ್ ಎಲ್ಲ ಆಗ್ತಾ ಇತ್ತು. ನಾವ್ ಇಲ್ಲಿ ಚೆನ್ನಾಗಿ ಮಾಡ್ತೀರಿ ಅಂತ ಇಲ್ಲಿ ಬಂದಿದ್ದೀವಿ. ಓಕೆ ಓಕೆ ಓಕೆ. ಇಲ್ಲಿಗೆ ಬಂದಾಗ ನಿಮ್ಗೆ ಯಾವ ತರ ಸರ್ಜರಿ ಎಕ್ಸ್ಪ್ಲೈನ್ ಮಾಡಿದ್ರು ಡಾಕ್ಟರ್? ನಾನೇ ರಾಜೇಂದ್ರ ಅವರು ಯಾವ ತರ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ? ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ಯಾವ ತರ ಸರ್ಜರಿ ಯಾವ್ದು ಮಾಡ್ತೀನಿ, ಕೀವಾಲ್ ಮಾಡ್ತೀನಿ ಅಂತ ಹೇಳಿದ್ರ, ಇಲ್ಲ ಓಪನ್ ಮಾಡ್ತೀನಿ ಅಂತ ಹೇಳಿದ್ರ, ಯಾವ ತರ ಹೇಳಿದ್ರು? ಕೀವಾಲ್ ಮಾಡಿದ್ರು. ಓಕೆ. ಆ ಕೀವಾಲ್ ಮಾಡಿದಾಗ ನಿಮ್ಗೆ ಯಾವ ತರ ಅನಿಸ್ತು? ಫುಲ್ ಎಲ್ಲ ಮಾಡ್ದಂಗೆ ಇಲ್ಲ. ಓಕೆ. ಮತ್ತೆ ಅದು ಸ್ಟೋನು ಮತ್ತೆ ಸರ್ಜರಿ ಆದ್ಮೇಲೆ ನಿಮ್ಗೆ ಸ್ಟೋನ್ ಎಲ್ಲ ನೀಟಾಗಿ ತೋರ್ಸಿದ್ರ? ಎಲ್ಲ ಮಾಡಿದ್ರು, ಎಲ್ಲ ನೀಟಾಗಿತ್ತು. ತುಂಬಾ ದೊಡ್ಡದಾಗೆ ಇತ್ತಾ? ಅಲ್ಲಿ ಅದು ತೆಗ್ದಾಗಲೇ ಅವ್ರು ಚೆನ್ನಾಗಿರೋದು, ಮಾತಾಡ್ತಾ ಇರೋದು, ಸ್ವಲ್ಪ ಊಟ ತಿಂತಾ ಇರೋದು. ಆರಾಮಾಗಿದ್ದಾರೆ. ಇವಾಗ ಎದ್ದು ನಡೀತಾ ಇದಾರೆ. ಇವಾಗ ಏನು ಇಲ್ಲ. ಇಲ್ಲಿ ಬಂದ್ಮೇಲೆನೆ ಅವ್ರು ಚೆನ್ನಾಗಾಗಿದ್ದು. ಈ ತರದ್ದು ಯಾವುದೇ ಸ್ಟೋನ್ಸ್ ಇರ್ಲಿ, ಕಿಡ್ನಿ ಸ್ಟೋನ್ಸ್ ಇರ್ಲಿ, ಈ ತರದ್ದು ಏನೇ ಇರ್ಲಿ ಭಯ ಪಡೋಂತ ವಿಷಯ ಇಲ್ಲ. ಆಕ್ಚುಲಿ ಕಿಡ್ನಿ ಸ್ಮಾಲ್ ಒಂದು ಹೋಲ್ ಇಟ್ಬಿಟ್ಟು ಈ ಸರ್ಜರಿನ ಮಾಡ್ಬೋದು. ಮತ್ತೆ ಇದೊಂಥರ ಆಲ್ಮೋಸ್ಟ್ ಲ್ಯಾಪ್ರೋಸ್ಕೋಪಿ ತರ ಅನ್ಬೋದು, ಮೈನ್ ಮತ್ತೆ ಸ್ಕಾರ್ಲೆಸ್ ಅನ್ಬೋದು, ಬ್ಲಡ್ಲೆಸ್ ಅನ್ಬೋದು. ಆ ತರ ನೀಟಾಗಿ ಸರ್ಜರಿ ಮಾಡಿ ದೊಡ್ಡ ಸ್ಟೋನ್ಗಳನ್ನ ನಾವು ಕಿಡ್ನಿಯಿಂದ ತೆಗಿಬೋದು ಆಕ್ಚುಲಿ. ಮತ್ತೆ ಈ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಹಾಸ್ಪಿಟಲಲ್ಲಿ? ಸೂಪರ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಹಾಸ್ಪಿಟಲ್ ಈ ತರ ಹೋಲ್ ಸರ್ಜರಿ ಮಾಡ್ತಾರೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿತ್ತ? ಈ ತರ ಇಲ್ಲ, ಇಲ್ಲಿ ಬಂದ್ಮೇಲೆ. ಇವರು ನಮ್ಮಪ್ಪ ಕಿಡ್ನಿಯಲ್ಲಿ ಸ್ಟೋನ್ ಇತ್ತು. ನಾವು ಫುಲ್ ಭಯ ಬಿಟ್ಕೊಂಡ್ವಿ, ಏನಾಗುತ್ತೋ ಏನೋ ಅಂತ ಕೋಲಾರ್ಗೆ ಹೋಗಿದ್ವಿ. ಮತ್ತೆ ಅಲ್ಲಿಂದ ಇಲ್ಲ ಡಾಕ್ಟರ್ ರಾಜೇಂದ್ರ ಸಾರು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು ಎಲ್ಲಾರು. ಅದಕ್ಕೆ ನಾವು ಇಲ್ಲಿ ಬಂದ್ವಿ. ಫುಲ್ ಭಯ ಇತ್ತು ನಮ್ಗೆ. ಬಟ್ ಡಾಕ್ಟರ್ ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ರು. ಮತ್ತೆ ನಾವು ಏನೋ ಆಗುತ್ತೆ ಆಪರೇಷನ್ ಅಂತ ಭಯ ಬಿದ್ವಿ. ಏನೂ ಇಲ್ಲ, ಸುಮ್ಮನೆ ಒಂಚೂರು ಹೋಲ್ ಇಟ್ಬಿಟ್ಟು ಅದೆಲ್ಲ ಕ್ಲಿಯರ್ ಆಗಿ ಮಾಡಿಕೊಟ್ರು. ಅದು ನಮ್ಮ ಅಪ್ಪನಿಗೆ ಮಾಡ್ದಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರು. ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿಗೆ ಬಂದ್ರಿ, ಕೆಂಗೇರಿ ಹತ್ರ. ನನ್ನ ಅಪ್ಪನಿಗೂ ಫುಲ್ಲು ಹುಷಾರಾಗಿದ್ದಾರೆ ಇವಾಗ. ಫಸ್ಟ್ ಅಲ್ಲಿ ಫುಲ್ಲು ಎದ್ದೊಳಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಾ ಇಲ್ಲ. ಇವಾಗ ಫುಲ್ ಆರಾಮಾಗಿದ್ದಾರೆ, ಚೆನ್ನಾಗಿ ತಿಂತಾ ಇದ್ದಾರೆ. ನೋಡಿ, ಈ ತರ ಯಾರಿಗೆ ಏನೇ ಸಮಸ್ಯೆ ಬರಲಿ, ಕಿಡ್ನಿ ಸ್ಟೋನ್ಸ್ ಅಂತ ಬರಲಿ, ಈ ತರ ಕೀವಾಲ್ ಸರ್ಜರಿ ಸನೈರ್ ಹಾಸ್ಪಿಟಲ್ ಕೆಂಗೇರಿನಲ್ಲಿ ಡಾಕ್ಟರ್ ರಾಜೇಂದ್ರ ಅವರು ಎವ್ರಿಡೇ ಸರ್ಜರೀಸ್ ಮಾಡ್ತಾ ಇರ್ತಾರೆ. ಇದನ್ನ ಉಪಯೋಗಿಸ್ಕೊಳ್ಬಹುದು. ಮತ್ತೆ ಯಾರಿಗಾದ್ರೂ ಈ ತರ ಸ್ಟೋನ್ಸ್ ಇತ್ತು ಅಂದ್ರೂ ನೀವು ರೆಫರ್ ಮಾಡಬಹುದು.